ಶಿಕ್ಷಕರಿಗೆ ಆಗಿರುತ್ತೆ. ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ, ಇಫ್ ಯು ಗಿವ್ ಎ ಫಿಶ್ ಟು ಎ ಹಂಗ್ರಿ ಮ್ಯಾನ್, ಯು ವಿಲ್ ನಾಟ್ ಟೀಚಿಂಗ್ ಹೌ ಟು ಕ್ಯಾಚ್ ದ ಫಿಶ್ ಅಂತ ಹೇಳಿ. ನೀವು ಹಸುವಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ದಿನ ಮೀನು ಕೊಟ್ಟರೆ ಮಾರನೇ ದಿನ ಮತ್ತೊಬ್ಬರು ಅದೇ ಮೀನು ಕೇಳ್ತಾರೆ. ಆದರೆ ಮೀನು ಹೇಗೆ ಹಿಡಿಬೇಕು ಅಂತಕ್ಕಂಥದ್ದು ಕಲಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಶಿಕ್ಷಕರಿಂದ. ಅದೇ ಟೀಚಿಂಗ್, ಕ್ರಿಯೇಟಿವ್ ಟೀಚಿಂಗ್ ಅಂತಕ್ಕಂಥದ್ದು ಶಿಕ್ಷಕರಿಗೆ ಬಂದಾಗ ಉತ್ತಮವಾದಂತಹ ಒಂದು ಶಿಕ್ಷಣದ ಹಂತ ನಾವು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಜೊತೆಯಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಕನಸುಗಳಿಗೆ ತಾವು ಸ್ಫೂರ್ತಿಯಾಗಿ ಪೋಷಕರಾಗಿ ಆ ಕನಸುಗಳಿಗೆ ರೆಕ್ಕೆಯನ್ನು ತುಂಬಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಡ್ರೀಮ್ಸ್ ವಿತ್ ಡ್ರೀಮ್ಸ್ ಅಂತ ಹೇಳಿ ಆ ಕನಸುಗಳಿಗೆ ರೆಕ್ಕೆಯನ್ನು ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಶಿಕ್ಷಕರು ಇವತ್ತು ಮಾಡುತ್ತಾರೆ. ಅಬ್ದುಲ್ ಕಲಾಂ ಅವರು ಅವರ ಶಿಕ್ಷಕರಾದಂಥ ಶ್ರೀ ಸುಬ್ರಹ್ಮಣ್ಯಂ ಅಯ್ಯರ್ ಅವರ ಬಗ್ಗೆ ಬಹಳ ಮೆಚ್ಚುಗೆಯ ಮಾತುಗಳನ್ನ ಹೇಳ್ತಾರೆ. ಪ್ರತಿ ಬಾರಿ ಪಾಠ ಮಾಡಲಿಕ್ಕೆ ಬಂದಿದ್ದೆಲ್ಲ ಐ ಯೂಸ್ ಟು ಸಿ ದ ಪ್ಯೂರಿಟಿ ಇನ್ ದಿಸ್ ಎಜುಕೇಶನ್, ಐ ಯೂಸ್ ಟು ಸಿ ದ ಪ್ಯೂರಿಟಿ ಇನ್ ದಿಸ್ ಟೀಚಿಂಗ್ ಇರ್ತಕ್ಕಂಥ ಮಾತನ್ನ ಅನೇಕ ಬಾರಿ ಅದರಿಂದ ಆ ಶುದ್ಧತೆಯ ಮನೋಭಾವ ಶಿಕ್ಷಣದಲ್ಲಿ ತುಂಬಿಸಿದಾಗ ಮಾತ್ರ ನಾವು ಯಶಸ್ವಿ ಶಿಕ್ಷಣ ನಾವು ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಮಕ್ಕಳಿನ ಕನಸುಗಳು ಕೂಡ ಅವರ ಆಲೋಚನೆ ಮೀರಿ ಇವತ್ತು ವಿಜ್ಞಾನದಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ತಂತ್ರಜ್ಞಾನದಲ್ಲಿರ್ಬೋದು ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು ಯಾರು ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಲೋಚನೆಗಿಂತ ಮೀರಿ, ಊಹೆಗಿಂತ ಮೀರಿ ಆಲೋಚನೆ ಮಾಡಿ ಸಾಧನೆ ಮಾಡಿರುವ ಮಾತ್ರ ಇವತ್ತು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಅಂತ ನಿಜಕ್ಕೂ ಕೂಡ ಇವತ್ತು ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿ ಆಗಿರ್ತಕ್ಕಂಥದ್ದು. ಶಿಕ್ಷಕರು ಇವತ್ತು ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ನಾವು ಮೌಲ್ಯಗಳನ್ನು ನಾವು ತುಂಬಿ ಮಕ್ಕಳಿಗೆ ಅವರಿಗೆ ನಾವು ಅದನ್ನು ಮುಂದಿನಿಂದ ಅಂತಹ ಶಿಕ್ಷಣ ಕೂಡ ಯಾಕಂದರೆ ಮೌಲ್ಯ ಇಲ್ಲದ ಶಿಕ್ಷಣ ಸಮಾಜಕ್ಕೆ ದಾಖಲೆ ಆಗುತ್ತೆ. ಯಾಕೆಂದರೆ ಶಿಕ್ಷಣವನ್ನು ನಾವು ಶಾಲೆಗಳಲ್ಲಿ 4 ಗೋಡೆ ಮಧ್ಯದಲ್ಲಿ ನಾವು ಪಡಿತೇವೆ, ಆದರೆ ಮೌಲ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಪರಿವರ್ತನೆ ಆಗಲಿಲ್ಲ ಅಂತಂದರೆ ವ್ಯಕ್ತಿ ಪರಿವರ್ತನೆ ಹೋಗ ಸಮಾಜಕ್ಕೆ ಪರಿವರ್ತನೆ ಅಂತ ಹೇಳ್ತೀವಿ. ನಾವು ಬದಲಾದರೆ ಮಾತ್ರ ಸಮಾಜವನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ. ಸಮಾಜವನ್ನು ನಾವು ಬದಲಾಯಿಸಬೇಕು ಅಂತ ಹೇಳಿದ್ರೆ ಮೌಲ್ಯಾಧಾರಿತ, ಮೌಲ್ಯಾಧಾರಿತ ಶಿಕ್ಷಣವನ್ನು ನಾವೆಲ್ಲರೂ ಕೂಡ ಪಡೆಯಬೇಕಾಗಿರ್ತಕ್ಕಂಥದ್ದು ಬಹಳ ಒಂದು ಅತ್ಯಮೂಲ್ಯವಾದಂತಹ ಸಂಗತಿ. ಜೊತೆಗೆ ಇವತ್ತು ಶಿಕ್ಷಕರು ಕ್ರಿಯಾಶೀಲತೆಯಿಂದ ಪಾಠವನ್ನು ಕಲಿಸ್ತಕ್ಕಂಥದ್ದು, ಕ್ರಿಯೇಟಿವ್ ಲರ್ನಿಂಗ್, ಸೃಜನಶೀಲತೆಯಿಂದ ಒಂದು ಪಾಠವನ್ನು ಕಲಿಸ್ತಕ್ಕಂಥದ್ದು, ಜೊತೆಗೆ ಜಾಯ್ಫುಲ್ ಲರ್ನಿಂಗ್ ಅಂತ ಮೇಡಮ್ ಅವರು ಇವತ್ತು ಸುಹಾಸಿನಿ ಮೇಡಮ್ ಅವರು ನಮ್ಮೆಲ್ಲರೂ ಕೂಡ